ರಾಮನಗರದಲ್ಲಿ ಆದ ಒಂದು ಇನ್ಸಿಡೆಂಟ್. ರಿಕವರಿ ಏಜೆಂಟ್ಸ್ ಬಂದರು, ದೊಡ್ಡ ಮಟ್ಟಿನಲ್ಲಿ ಕಿರುಕುಳವನ್ನು ಕೊಟ್ಟರು. ಆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡು ಮೈಕ್ರೋ ಫೈನಾನ್ಸಲ್ಲಿ ಲೋನ್ ತಗೊಳ್ಳಿಕ್ಕೆ ಅವರಿಗೆ ಪೂವರ್ ಕ್ರೆಡಿಟ್ ಹಿಸ್ಟ್ರಿ ಇರುತ್ತೆ, ಅಂದರೆ ಸಿಬಿಲ್ ಸ್ಕೋರಿಂಗ್ ಇರೋದಿಲ್ಲ. 52 ಲಕ್ಷ ಮೆಂಬರ್ಸು, 6.8 ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಕೊಟ್ಟಂತಹ ಲೋನು 24,000 ಕೋಟಿ. ಒಂದಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ಬಹಳಷ್ಟು ಮೆಂಬರ್ಸ್ ಇರ್ತಾರೆ. ಆ ಎಲ್ಲ ಮೆಂಬರ್ಸಿಗೂ ಒಟ್ಟಿಗೆ ಲೋನ್ ಕೊಟ್ಟಿರ್ತಾರೆ. ಕೆಲವರು ಹಣವನ್ನು ವಾಪಸ್ ಕೊಡೋದಿಲ್ಲ, ಕೆಲವರು ಕೊಡ್ತಾರೆ. ಯಾರು ಹಣವನ್ನು ವಾಪಸ್ ಕೊಡೋದಿಲ್ವೋ ಅವರಿಗೆ ತೊಂದರೆ ಕೊಡ್ತಾರೆ. ಅದರಿಂದಾಗಿ ಹೈ ಲೆವೆಲ್ ಆಫ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಬಹಳಷ್ಟು ಜನ ಸೂಸೈಡನ್ನು, ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ತಾರೆ. ನಮಸ್ಕಾರ. ರಾಮನಗರದಲ್ಲಿ ಆದ ಒಂದು ಇನ್ಸಿಡೆಂಟ್. 60 ವರ್ಷದ ಮಹಿಳೆ 7 ಫೈನಾನ್ಸ್ ಕಂಪನಿಗಳಿಂದ, ಅಂದರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಒಂದು ಅಂದಾಜು 4 ಲಕ್ಷ ಚಿಲ್ಲರೆ ಲೋನ್ ತಗೊಂಡ್ಳು. ಅದನ್ನು ಸರಿಯಾಗಿ ಕಟ್ತಾ ಹೋಗ್ತಾ ಇದ್ಲು, ತಿಂಗಳು EMI ಅಂತ. 1 ತಿಂಗಳು ಕಟ್ಟಲಿಕ್ಕೆ ಆಗಲಿಲ್ಲ. ರಿಕವರಿ ಏಜೆಂಟ್ಸ್ ಬಂದರು, ದೊಡ್ಡ ಮಟ್ಟಿನಲ್ಲಿ ಕಿರುಕುಳವನ್ನು ಕೊಟ್ಟರು. ಆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ್ಳು. ಸದ್ಯಕ್ಕೆ ಪೊಲೀಸ್ ಕೇಸ್ ಆಗಿದೆ, ಮತ್ತು ಒಂದಷ್ಟು ತನಿಖೆ ನಡೀತಾ ಇದೆ. ಇದ್ಯಾರು ರಿಕವರಿ ಏಜೆಂಟ್ಸ್ ಅಂತ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಇದೇ ಥರ ಮೈಕ್ರೋ ಫೈನಾನ್ಸ್ ಕಂಪನಿಗಳು, ಅಂದರೆ ಮೀಟರ್ ಬಡ್ಡಿ ಕಂಪನಿಗಳು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿವೆ. ಜನರಿಗೆ ಒಂದಷ್ಟು ಲೋನ್ ಕೊಡ್ತಾರೆ, ಅದಾದಮೇಲೆ ಕಿರುಕುಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ನಿಮಗೆ ಒಂದು ಕುತೂಹಲ ಇರ್ಬೋದು, ಇದೇನಿದು ಮೈಕ್ರೋ ಫೈನಾನ್ಸ್ ಕಂಪನಿ? ಯಾಕಂದರೆ ನಾವು ಬ್ಯಾಂಕ್ಗಳ ಬಗ್ಗೆ ಕೇಳಿದ್ದೇವೆ. ಮೈಕ್ರೋ ಫೈನಾನ್ಸ್ ಕಂಪನಿ ಅಂತಂದರೆ ಇಂಡಿವಿಜುವಲ್ಸಿಗೆ ಮತ್ತು ಕಂಪನಿಗಳಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಂತಂದರೆ ಲೋನ್ಸ್ ಕೊಡೋದು ಮತ್ತು ಇನ್ಶೂರೆನ್ಸ್ ಮಾಡಿಸೋದು ಇಂಡಿವಿಜುವಲ್ಸ್ ಮತ್ತು ಸ್ಮಾಲ್ ಬಿಸ್ನೆಸ್ಸು. ಯಾಕಂತಂದರೆ ಇವರಿಗೆ ಬೇರೆ ಯಾರೂ ಲೋನ್ ಕೊಡೋದಿಲ್ಲ. ಇಂತಹ ಲೋನಿಗೆ ನಾವು ಮೈಕ್ರೋ ಲೋನ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಬಡವರು ಈ ಮೈಕ್ರೋ ಫೈನಾನ್ಸಿಂದ ಯಾಕೆ ಸಾಲವನ್ನು ತಗೊಳ್ತಾರೆ, ಬ್ಯಾಂಕಿನಿಂದ ಯಾಕೆ ತಗೊಳ್ತಾ ಇಲ್ಲ ಅಂತ ನಿಮಗೊಂದಷ್ಟು ಕುತೂಹಲ ಇರ್ಬೋದು. ಉದಾಹರಣೆಗೆ, ಮೊದಲನೇದಾಗಿ ಬಹಳಷ್ಟು ಜನಕ್ಕೆ ಲೋ ಇನ್ಕಮ್ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ. ಅದಾದಮೇಲೆ ಬ್ಯಾಂಕಿನವರಿಗೆ ಒಂದು ಡೌಟ್ ಬರುತ್ತೆ, ಇವರಿಗೆ ರೀಪೇಯಿಂಗ್ ಕೆಪಾಸಿಟಿ ಇದೆಯೋ ಇಲ್ವೋ. ಅಂತಹ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಮುಂದಕ್ಕೆ ಬರ್ತಾರೆ. ಎರಡನೆಯದ್ದು, ಯಾವುದೇ ಲೋನ್ ತಗೋಬೇಕಾದ್ರೆ ಅದಕ್ಕೊಂದು ಕೊಲ್ಯಾಟ್ರಲ್ ಇರಬೇಕು. ಅಂದರೆ ಯಾರೋ ಒಬ್ಬರು ನಾನು ಈ ಲೋನ್ ಕಟ್ಟದಿದ್ರೆ ಅವರ ಪರವಾಗಿ ಕೊಡ್ತೇನೆ ಅನ್ನುವಂಥವ್ರು ಬೇಕು. ಅಂಥವರು ಬಹಳ ಜನ ಇರುವುದಿಲ್ಲ. ಅದಕ್ಕೋಸ್ಕರ ಮೈಕ್ರೋ ಫೈನಾನ್ಸಲ್ಲಿ ತಗೊಳ್ತಾರೆ. ಮೂರನೆಯ ಕಾರಣ, ಬಡವರು ಮೈಕ್ರೋ ಫೈನಾನ್ಸಲ್ಲಿ ಲೋನ್ ತಗೊಳ್ಳಿಕ್ಕೆ ಅವರಿಗೆ ಪೂವರ್ ಕ್ರೆಡಿಟ್ ಹಿಸ್ಟ್ರಿ ಇರುತ್ತೆ, ಅಂದರೆ ಸಿಬಿಲ್ ಸ್ಕೋರಿಂಗ್ ಇರೋದಿಲ್ಲ. ಅಂದರೆ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ತಗೊಂಡು ಸರಿಯಾದ ಸಮಯಕ್ಕೆ ಕಂತನ್ನು ಕಟ್ಟಲಿಲ್ಲ ಅಂತಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಹೋಗುತ್ತೆ. ನಾಲ್ಕನೆಯದ್ದು, ನೀವೇನಾದರೂ ಬ್ಯಾಂಕಿನಿಂದ ಸಾಲವನ್ನು ತಗೋಬೇಕು ಅಂತಂದರೆ ಬ್ಯಾಂಕಿಗೆ ಹೋಗಬೇಕು, ಮ್ಯಾನೇಜರ್ ಭೇಟಿ ಆಗಬೇಕು, ನಾಳೆ ಬಾ ಇವತ್ತು ಬಾ. ಅದೇ ಏನಾದರೂ ಮೈಕ್ರೋ ಫೈನಾನ್ಸಲ್ಲಿ ತಗೊಳ್ತೀನಿ ಅಂತಂದರೆ ಬಡವರಿಗೆ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಕೊಡ್ತಾರೆ. ಭಾರತದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ದು 1990ನೇ ಇಸ್ವಿನಲ್ಲಿ. ಇವೆಲ್ಲ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನು, NGOಗಳು ಇತ್ಯಾದಿ. ಭಾರತದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಾಮ್ರಾಜ್ಯ ಹೇಗಿದೆ ಅಂತ ನಿಮಗೆ ಅಂಕಿಅಂಶಗಳನ್ನು ಕೊಡ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ 4,33,600 ಚಿಲ್ಲರೆ ಕೋಟಿಯನ್ನು ಇವರು ತಮ್ಮ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಹಲವು ದೊಡ್ಡ ಬ್ಯಾಂಕ್ಗಳ ಹೆಸರು ಕೂಡ ಇದೆ. ಅದೇ ಸಣ್ಣ ಕಂಪನಿಗಳು, ಬ್ಯಾಂಕ್ಗಳು ಅಲ್ಲ, ಮೈಕ್ರೋ ಫೈನಾನ್ಸ್ಗಳು ಅಂತಂದರೆ ಅವರು ಕೂಡ ಒಂದು ಅಂದಾಜು 1,70,000 ಕೋಟಿಯನ್ನು ಜನರಿಗೆ ಲೋನ್ ಆಗಿ ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಭಿವೃದ್ಧಿ ಭಾರತದಲ್ಲಿ ಹೇಗಿದೆ ಅಂತ ಹೇಳಬೇಕಾದ್ರೆ ಒಂದಷ್ಟು ಅಂಕಿಅಂಶಗಳು. ಕಳೆದ 10 ವರ್ಷದಲ್ಲಿ 20 ಪಟ್ಟು ಗ್ರೋತನ್ನು ಕಂಡಿದ್ದಾವೆ. ಮತ್ತು ಅಲ್ಲದೇ ಭಾರತದಲ್ಲಿ ಒಂದು ಅಂದಾಜು 10 ಲಕ್ಷ ಕಸ್ಟಮರ್ಸ್ನ ಹೊಂದಿದೆ. ಮೈಕ್ರೋ ಫೈನಾನ್ಸ್ ಕಂಪನಿ ಅಂತ ಹೇಳಬೇಕಾದ್ರೆ
ಮತ್ತು ಅಂತಹ ಕಂಪನಿಗಳು ಯಾವುದು, ಅದರ ಲಕ್ಷಣಗಳೇನು, ಕರ್ನಾಟಕದಲ್ಲಿ ಅಂಥದ್ದು ಮುಂಚೆ ಇತ್ತಾ ಅಂತ ಗೊತ್ತಾಗಬೇಕಾದ್ರೆ ಬಹುಶಃ ಧರ್ಮಸ್ಥಳದವರು ಪ್ರಾರಂಭ ಮಾಡಿದಂತಹ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಂದಾಜು 52 ಲಕ್ಷ ಮೆಂಬರ್ಸು, 6.8 ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಮತ್ತು ಕೊನೆಯಲ್ಲಿ ಈ ಕಂಪನಿಯಿಂದ ಕೊಟ್ಟಂತಹ ಲೋನು ಇವತ್ತಿನವರೆಗೆ 24,000 ಕೋಟಿ. ಸಾಮಾನ್ಯವಾಗಿ ಇಂತಹ ಕಂಪನಿಗಳು ಲೋನನ್ನು ಕೊಡೋದು 20-30-40%ವರೆಗೂ. ಆದರೆ ಧರ್ಮಸ್ಥಳದ ಈ ಕಂಪನಿ ಒಂದಂದಾಜು 13.5-14% ಬಡ್ಡಿಯಲ್ಲಿ ಜನರಿಗೆ ಲೋನನ್ನು ಕೊಟ್ಟಿದ್ದಾರೆ. ಇದು ರಿಯಲಿ ಸ್ವಾಗತಾರ್ಹ. ಮೈಕ್ರೋ ಫೈನಾನ್ಸ್ ಕಂಪನಿ ಬಗ್ಗೆ ಮಾತಾಡಬೇಕಾದ್ರೆ ನಾವು ಬಾಂಗ್ಲಾದೇಶ್ ಬಗ್ಗೆ ಮಾತಾಡಬೇಕಾಗುತ್ತೆ. ಮೊಹಮ್ಮದ್ ಯೂನಿಸ್ ಅದೇನು ಸದ್ಯಕ್ಕೆ ಸರ್ಕಾರಕ್ಕೆ ಚೀಫ್ ಅಡ್ವೈಸರ್ ಆಗಿದ್ದಾರೆ, ಅವರು ಅನಾದಿ ಕಾಲದಲ್ಲಿ ಬಾಂಗ್ಲಾದೇಶಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು, ಗ್ರಾಮೀಣ ಬ್ಯಾಂಕ್ ಅಂತ. ಅದರಿಂದಾಗಿ ಒಂದಷ್ಟು ಪಾವರ್ಟಿ ಎಲಿವೇಶನ್ ಆಯಿತು ಮತ್ತು ಒಂದಷ್ಟು ವಿಮೆನ್ ಎಂಪವರ್ಮೆಂಟ್ ಆಯಿತು. ಅದೇ ರೀತಿ ಮುಂದುವರೆದು ಮಾತಾಡಬೇಕು ಅಂತಂದರೆ 20 ವರ್ಷಗಳಿಂದ ಚೈನಾದಲ್ಲಿ ದೊಡ್ಡ ಮಟ್ಟಿನ ಕ್ರಾಂತಿಯಾಗಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ನಮಗೆ ಏನು ಅಡ್ವಾಂಟೇಜ್ ಇದೆ? ಮೊದಲನೇದಾಗಿ ಪಾವರ್ಟಿ ಎಲಿವೇಶನ್ ಅಂತಂದರೆ ಸಣ್ಣ ಸಣ್ಣ ಲೋನುಗಳನ್ನು ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಮತ್ತು ಸಣ್ಣ ಸಣ್ಣ ಕಂಪನಿಗಳಿಗೆ ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಉದ್ಯಮಶೀಲರಾಗ್ತಾರೆ, ಅವರ ಪಾವರ್ಟಿ ಒಂದಷ್ಟು ಕಮ್ಮಿ ಆಗುತ್ತೆ. ಎರಡನೆಯ ಬೆನಿಫಿಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ನಾವು ನೋಡಿದ ಹಾಗೆ ಭಾರತದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಕ್ರಾಂತಿಯಾಯಿತು ನಮ್ಮ ಈಗಿನ ಪ್ರಧಾನಮಂತ್ರಿ ಮೋದಿಯವರು ಬಂದ ಮೇಲೆ. ಒಂದಷ್ಟು ದೊಡ್ಡ ಮಟ್ಟಿನಲ್ಲಿ ಬಡ ಜನರು ಅಕೌಂಟ್ಗಳನ್ನು ಓಪನ್ ಮಾಡಿದ್ರು. ಆದ್ದರಿಂದ ಇವತ್ತಿನ ಮಟ್ಟಿಗೆ ಸರ್ಕಾರದಿಂದ ಹಣ ಡೈರೆಕ್ಟಾಗಿ ಬಡವರ ಮನೆಗಳಿಗೆ ಸಬ್ಸಿಡಿ ಮುಖಾಂತರ ತಲುಪ್ತಾ ಇದೆ. ಆದರೆ ಇನ್ನೂ ಬಹಳಷ್ಟು ಜನ ಭಾರತದಲ್ಲಿ ತಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿಲ್ಲ. ಈ ರೀತಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಂದಾಗ ಅವರೂ ಕೂಡ ಬ್ಯಾಂಕ್ಗಳತ್ತ ಮುಖವನ್ನು ಮಾಡ್ತಾರೆ. ಮೂರನೆಯ ಮತ್ತು ಅತಿ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ ಮೈಕ್ರೋ ಫೈನಾನ್ಸ್ ಏನು ಅಂತಂದರೆ ವಿಮೆನ್ಸ್ ಎಂಪವರ್ಮೆಂಟ್. ನಮಗೆಲ್ಲ ತಿಳಿದಿದೆ, ಹೆಂಗಸರು ಸಣ್ಣ ಸಣ್ಣ ಉದ್ಯೋಗಗಳನ್ನು ಮನೆಯಲ್ಲಿ ಮಾಡ್ತಾರೆ. ಅವರಿಗೆ ನೀವೇನಾದರೂ ಫೈನಾನ್ಸ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಆ ಫೈನಾನ್ಸನ್ನು ಬಳಸ್ಕೊಂಡು ಅವರು ಫ್ಯಾಮಿಲಿಯ ಇನ್ಕಮನ್ನು ಜಾಸ್ತಿ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಬೆನಿಫಿಟ್ ಇದೆ ಅಂತ ಹೇಳಿದಾಗ ಅದರಲ್ಲಿ ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಮೊದಲಿಗೆ ಹೈ ಇಂಟ್ರೆಸ್ಟ್. ಸಾಮಾನ್ಯವಾಗಿ ಬ್ಯಾಂಕಿನಲ್ಲಿ ಪರ್ಸನಲ್ ಲೋನ್ ತಗೊಂಡಾಗ ಒಂದು 13-15% ಚಾರ್ಜ್ ಮಾಡ್ತಾರೆ. ಕ್ರೆಡಿಟ್ ಕಾರ್ಡ್ನಲ್ಲಿ ಒಂದು 24-36% ಚಾರ್ಜ್ ಮಾಡ್ತಾರೆ, ಅತ್ಯಂತ ಶಾರ್ಟ್ ಟರ್ಮ್. ಅದೇ ಮೈಕ್ರೋ ಫೈನಾನ್ಸ್ಗಳಲ್ಲಿ ಅಂದಾಜು 20-30% ಚಾರ್ಜ್ ಮಾಡ್ತಾರೆ. ಅಷ್ಟೇ ಅಲ್ಲ, ಕೆಲವು ಕಳಪೆ ಮಟ್ಟದ ಮೈಕ್ರೋ ಫೈನಾನ್ಸ್ ಕಂಪನಿಯವರು 60-70%ವರೆಗೂ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಮತ್ತು ಯಾವ ಕಾರಣಕ್ಕೂ ಕೂಡ ಅವರು ಕಸ್ಟಮರ್ಸಿಗೆ ಹೇಳೋದಿಲ್ಲ ಈ ರೀತಿ ನಾವು ಚಾರ್ಜ್ ಮಾಡ್ತೇವೆ ಅಂತ. ಮತ್ತು ನಿಮ್ಮ ಹತ್ರ ಸೈನ್ ಹಾಕ್ಕೋತಾರೆ, ಮುಂದಿನ ದಿನಗಳಲ್ಲಿ ಹಣ ಕೊಡಿ ಅಂತ ದುಂಬಾಲು ಬೀಳ್ತಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಎರಡನೇ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಓವರ್ ಡೆಟೆಡ್ನೆಸ್ ಅಂತಂದರೆ ಜಾಸ್ತಿ ಸಾಲವನ್ನು ಕೊಡುವುದು, ಮುಂದೆ ಆ ಸಾಲವನ್ನು ವಾಪಸ್ಸು ಕೊಡಲಿಕ್ಕೆ ಆಗದೇ ಇರುವಂತೆ ಮಾಡುವುದು, ಮತ್ತು ತೊಂದರೆಯನ್ನು ಕೊಡುವುದು, ಮತ್ತು ರಿಕವರಿ ಏಜೆಂಟ್ಸನ್ನು ಕಳಿಸೋದು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೂರನೆಯ ದೊಡ್ಡ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಇನ್ಅಡಿಕ್ವೇಟ್ ಫೈನಾನ್ಷಿಯಲ್ ಲಿಟ್ರಸಿ ಆರ್ ಟ್ರೈನಿಂಗ್. ಯಾರು ಈ ರೀತಿ ಸಣ್ಣ ಮಟ್ಟದ ಲೋನ್ಗಳನ್ನು ತಗೊಳ್ತಾರೆ, ಸಣ್ಣ ಮಟ್ಟದ ಲೋನು ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಹುಶಃ 30,000, 50,000, 1 ಲಕ್ಷದ ಒಳಗಿರ್ಬೋದು. ಅಂತಹ ಲೋನುಗಳನ್ನು ತಗೊಂಡವರಿಗೆ ಯಾವ ಥರದ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರೋದಿಲ್ಲ ಮತ್ತು ಹಣವನ್ನು ಹೇಗೆ ಮ್ಯಾನೇಜ್ ಮಾಡೋದು ಗೊತ್ತಿರೋದಿಲ್ಲ. ಅದರಿಂದಾಗಿ ಒಂದಷ್ಟು ದೊಡ್ಡ ಮಟ್ಟಿನ ತೊಂದರೆಗೆ ಸಿಲುಕಿಕೊಳ್ತಾರೆ. ಮೈಕ್ರೋ ಫೈನಾನ್ಸ್ನ ನಾಲ್ಕನೆಯ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಇನ್ಎಬಿಲಿಟಿ ಟು ಗೆಟ್ ಬಿಗ್ ಲೋನ್ಸ್. ಈ ವ್ಯಕ್ತಿಗಳು ಯಾರು ಮೈಕ್ರೋ ಫೈನಾನ್ಸಿಂದ ಹಣವನ್ನು ಸಾಲವಾಗಿ ಪಡಿತಾರೋ ಅವರಿಗೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಸಾಲವನ್ನು ಕೊಡುವುದಿಲ್ಲ. ಯಾಕಂದರೆ ಅವರಲ್ಲಿ ಬೇಕಾದಂಥ ಪೇಪರ್ಸ್ ಇರೋದಿಲ್ಲ, ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇರೋದಿಲ್ಲ ಮತ್ತು ಒಂದಷ್ಟು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಕೂಡ ಮಾಡಿರೋದಿಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಐದನೆಯ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಒಂದಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ಬಹಳಷ್ಟು ಮೆಂಬರ್ಸ್ ಇರ್ತಾರೆ.
ಆ ಎಲ್ಲ ಮೆಂಬರ್ಸಿಗೂ ಒಟ್ಟಿಗೆ ಲೋನ್ ಕೊಟ್ಟಿರ್ತಾರೆ. ಕೆಲವರು ಹಣವನ್ನು ವಾಪಸ್ ಕೊಡೋದಿಲ್ಲ, ಕೆಲವರು ಕೊಡ್ತಾರೆ. ಯಾರು ಹಣವನ್ನು ವಾಪಸ್ ಕೊಡೋದಿಲ್ವೋ ಅವರಿಗೆ ತೊಂದರೆ ಕೊಡ್ತಾರೆ, ಮತ್ತು ಯಾರು ಹಣವನ್ನು ವಾಪಸ್ ಕೊಟ್ಟಿದ್ದಾರೋ ಅವರಿಗೂ ಕೂಡ ಒಂದಷ್ಟು ತೊಂದರೆ ಕೊಡ್ತಾರೆ. ಇತರರಿಂದ ಹಣವನ್ನು ಕಲೆಕ್ಟ್ ಮಾಡಿ ಕೊಡಿ. ಅದರಿಂದಾಗಿ ಹೈ ಲೆವೆಲ್ ಆಫ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಬಹಳಷ್ಟು ಜನ ಸೂಸೈಡನ್ನು, ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ತಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಯವರು ತಮ್ಮ ಹಣವನ್ನು ವಾಪಸ್ ಪಡೆಯಲಿಕ್ಕೆ ಒಂದಷ್ಟು ರಿಕವರಿ ಏಜೆಂಟ್ಸ್ನ ನೇಮಕ ಮಾಡ್ತಾರೆ ಮತ್ತು ಜನರಿಗೆ ತೊಂದರೆ ಕೊಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಉದಾಹರಣೆಗೆ, ಭಾರತದಲ್ಲಿ ಇಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಲೋನನ್ನು ವಾಪಸ್ಸು ಕೊಡುವವರ ಸಂಖ್ಯೆ ಕಮ್ಮಿಯಾಗಿದೆ. ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ಭಾರತದಲ್ಲಿರುವ ಕೋರ್ಟುಗಳಲ್ಲಿರುವಂಥ ಕೇಸುಗಳ ಒಟ್ಟು ಲೆಕ್ಕದಲ್ಲಿ 60 ಲಕ್ಷ ಚೆಕ್ ಬೌನ್ಸ್ ಕೇಸ್ ಇದೆ. ಕರ್ನಾಟಕದಲ್ಲಿ ಕೂಡ 5 ಲಕ್ಷದವರೆಗೂ ಚೆಕ್ ಬೌನ್ಸ್ ಕೇಸ್ ಇದೆ. ಅಂದರೆ ಹಣವನ್ನು ಪಡೆದ ಮೇಲೆ ಚೆಕ್ ಕೊಡ್ತಾರೆ. ಆ ಚೆಕ್ಕನ್ನು ಬ್ಯಾಂಕಿನಲ್ಲಿ ಹಾಕಿದಾಗ ಹಣ ಇಲ್ಲ ಅನ್ನುವಂಥ ಮೆಮೊ ಬರುತ್ತೆ. ಅಲ್ಲಿಗೆ ಅದು ಚೆಕ್ ಬೌನ್ಸ್ ಕೇಸ್ ಆಗುತ್ತೆ. ಆದ್ದರಿಂದ ಈ ಒಂದು ಆ್ಯಂಗಲನ್ನು ಕೂಡ ನಾವು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಇಟ್ಕೋಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹೇಗೆ ಕೆಲಸ ಮಾಡ್ತವೆ, ಮೋಡಸ್ ಆಪರೆಂಡಿ ಹೇಳ್ತೇನೆ. ನಿಮಗೆ ಅರ್ಜೆಂಟಾಗಿ 50,000 ಅಗತ್ಯತೆ ಇದೆ. ನೀವು ಮೈಕ್ರೋ ಫೈನಾನ್ಸ್ ಕಂಪನಿಗೆ ಫೋನ್ ಮಾಡ್ತೀರಿ, ಅಥವಾ ಹಿಂದಿನ ದಿನಗಳಲ್ಲಿ ಚೈನೀಸ್ ಕಂಪನಿಗಳದ್ದು ಆ್ಯಪ್ ಇತ್ತು. ಆ್ಯಪ್ನಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಲೋನ್ ಕೊಡ್ತಾಯಿದ್ರು. ಒಮ್ಮೆ ನೀವು 50,000 ಅಂತ ಲೋನ್ ತೊಗೊಂಡ್ರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರು ತಮ್ಮ ಮೊದಲ ಕಂತು 5,000 ರೂಪಾಯಿಯನ್ನು ಮೊದಲೇ ಮೊಟಕುಗೊಳಿಸಿ ನಿಮಗೆ 45,000 ಕೊಡ್ತಾರೆ. ಮತ್ತು ತಿಂಗಳು ಕೊಡಿಯಿಂದ ದುಂಬಾಲು ಬೀಳ್ತಾರೆ. ನೀವು ಎಷ್ಟೇ ಕೊಟ್ಟರೂ ಕೂಡ ಇನ್ನೂ ಕೊಡಬೇಕು ಅನ್ನುವಂಥ ಧೋರಣೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತು ನೀವು ಅಸಲನ್ನು ಕೊಟ್ಟರೂ ಕೂಡ ಬಡ್ಡಿ ಇನ್ನೂ ಕೂಡ ದುಪ್ಪಟ್ಟು ಆಗಿದೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಬೇಸರಗೊಂಡು ಹಲವಾರು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾರೆ ಅಂತಂದರೆ, ಇಂತಹ ಮೈಕ್ರೋ ಫೈನಾನ್ಸ್ ಕಂಪನಿಯವರು ನಿಮ್ಮ ಮೊಬೈಲ್ನಲ್ಲಿರುವ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನ ಸಂಪೂರ್ಣ ಡೀಟೇಲ್ಸನ್ನು ಪಡ್ಕೊಂಡಿರ್ತಾರೆ ಮತ್ತು ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ಗೆ ಕಳಿಸ್ಕೊಡ್ತಾರೆ. ಇಂತಹ ವ್ಯಕ್ತಿ ಲೋನನ್ನು ತೊಗೊಂಡಿದ್ದಾರೆ, ವಾಪಸ್ ಕೊಡ್ತಾ ಇಲ್ಲ. ಅದರಿಂದ ನಿಮಗೆ ಒಂದಷ್ಟು ಅವಮಾನ ಆಗುತ್ತೆ. ನೀವು ಹಣವನ್ನು ಕೊಡಲೇಬೇಕು ಅನ್ನುವಂಥ ಸಿಚುವೇಶನ್ ಬರುತ್ತೆ. ಹಣವನ್ನು ಕೊಡಲಿಕ್ಕೆ ಆಗೋದೇ ಇಲ್ಲ ಅಂದಾಗ ನೀವು ಆತ್ಮಹತ್ಯೆಗೆ ಶರಣಾಗ್ತೀರಿ. ಮೈಕ್ರೋ ಫೈನಾನ್ಸ್ ಬಗೆಗೆ ಮಾತಾಡಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಘಟನೆ ನೆನಪಿಗೆ ಬರುತ್ತೆ. ನೀವು ಬೆಂಗಳೂರಿನ ಸಿಟಿ ಮಾರ್ಕೆಟ್ಗೆ ಹೋದರೆ ಬಹಳಷ್ಟು ಜನ ತರಕಾರಿಗಳನ್ನು ತಳ್ಳುಗಾಡಿಗಳಲ್ಲಿ ಬಂದು ಮಾರ್ತಿರ್ತಾರೆ. ಈ ತಳ್ಳುಗಾಡಿಗಳನ್ನು ಯಾರೋ ಒಬ್ಬರು ಬಾಡಿಗೆಗೆ ಕೊಟ್ಟಿರ್ತಾರೆ ಮತ್ತು ಹೇಳ್ತಾರೆ, ಒಂದು ದಿನದ ಕೊನೆಯಲ್ಲಿ ನಮಗೆ 500ರಿಂದ 1,000 ರೂಪಾಯಿ ಕೊಡಬೇಕು, ಮತ್ತು ಮುಂದಿನ ದಿನಗಳಲ್ಲಿ ನೀವೇನಾದರೂ ನನ್ನದೇ ತಳ್ಳುಗಾಡಿ ತೊಗೊಳ್ತೇನೆ ಅಂತಂದರೆ ಅಲ್ಲಿರುವ ಜನ ನಿಮಗೆ ರೌಡಿಸಮ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಗಾಡಿಯನ್ನು ಕೊಳ್ಳಬಾರ್ದು ಅಂತ ಹೇಳ್ತಾರೆ. ಮತ್ತು ಆ ಗಾಡಿಯನ್ನು ನೀವೇನಾದರೂ ಕೊಂಡ್ಕೊಂಡ್ರು ಬಹುಶಃ 5ರಿಂದ 10,000 ಆ ಗಾಡಿ ನಿಮಗೆ ಸಿಗ್ಬೋದು. ಆದರೆ ದಿನಕ್ಕೆ ನೀವು 500ರಿಂದ 1,000 ರೂಪಾಯಿ ಕೊಡ್ತಾ ಹೋಗ್ತೀರಿ. ಇದನ್ನು ನಾವು ಮೀಟರ್ ಬಡ್ಡಿ ಅಂತ ಕರೀತೇವೆ. 2020ನೇ ಇಸ್ವಿನಲ್ಲಿ ಕೊರೋನಾ ಬಂದಿತ್ತು. ಆ ಸಮಯದಲ್ಲಿ ಬಹಳಷ್ಟು ಜನಕ್ಕೆ ಫೈನಾನ್ಸ್ ಶಾರ್ಟೇಜ್ ಆಗಿತ್ತು. ಜನ ಅದರಿಂದ ಹಣವನ್ನು ಸಾಲವಾಗಿ ಪಡೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲಿಯವರೆಗೆ ಅಂತಂದರೆ, ದೊಡ್ಡ ಸಾಫ್ಟ್ವೇರ್ ಕಂಪನಿಲಿದ್ದ ಹಲವಾರು ಜನ ಕೆಲಸವನ್ನು ಕಳ್ಕೊಂಡು ಕೇವಲ 50,000 1 ಲಕ್ಷವನ್ನು ಇಂತಹ ಕಂಪನಿಗಳಿಂದ ಪಡೆದು ಮುಂದಿನ ದಿನಗಳಲ್ಲಿ ಬಡ್ಡಿ ಸಹಿತ 6-8 ತಿಂಗಳಲ್ಲಿ 3 ಲಕ್ಷ 4 ಲಕ್ಷ ರೂಪಾಯಿಗಳನ್ನು ಅವರಿಗೆ ವಾಪಸ್ಸು ಸಂದಾಯ ಮಾಡಿದಂಥ ಹಲವು ಉದಾಹರಣೆಗಳನ್ನು ನಾವು ವೃತ್ತಪತ್ರಿಕೆಗಳಲ್ಲಿ ಓದಿದ್ದೇವೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಯನ್ನು ತಡೆಯಬೇಕು, ಮೈಕ್ರೋ ಫೈನಾನ್ಸ್ ಕಂಪನಿಯ ಭೂತಗಳನ್ನು ನಾವು ಹತ್ತಿಕ್ಕಬೇಕು ಅಂತಂದರೆ ಒಂದೇ ಇರೋದು, ಸರ್ಕಾರ ಒಂದಷ್ಟು ನಿಯಮಗಳನ್ನು ಘೋಷಿಸಬೇಕು ಮತ್ತು ಅದನ್ನು ಸ್ಟ್ರಿಕ್ಟಾಗಿ ಅವರು ಪಾಲಿಸಬೇಕು. ಯಾವುದೇ ಒಂದು ಕಂಪನಿ ಸಾಲವನ್ನು ಕೊಟ್ಟಾಗ ಇಷ್ಟೇ ಪರ್ಸೆಂಟೇಜ್ ಚಾರ್ಜ್ ಮಾಡಬೇಕು ಅನ್ನುವಂಥ ನಿಯಮವನ್ನು ಹೊರಗೆ ತರಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ರಿಕವರಿ ಏಜೆಂಟ್ಸು ಯಾವ ರೀತಿ ಜನರೊಡನೆ ಬಿಹೇವ್ ಮಾಡಬೇಕು ಆ ಗೈಡ್ಲೈನ್ಸನ್ನು ಕೂಡ ತರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲರೂ ಯೋಚನೆ ಮಾಡಬೇಕಾದ ವಿಚಾರ ಏನು ಅಂತಂದರೆ, ನಾನು ಇಂತಹ ಸಾಲವನ್ನು
ತೆಗೆದುಕೊಳ್ಳಬೇಕೇ ಬೇಡವೇ? ಇಷ್ಟು ಹೈ ಇಂಟ್ರೆಸ್ಟ್ ಇರುವಂಥ ಸಾಲಗಳನ್ನು ಎಂದಿಗೂ ತಗೊಳ್ಬಾರ್ದು. ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಹಾಗೇನಾದರೂ ತಗೊಂಡ್ರೂ ಕೂಡ ಸರಿಯಾದಂತಹ ಅಗ್ರಿಮೆಂಟ್ ಇರಬೇಕು ಮತ್ತು ಅದರಲ್ಲಿ ಕ್ಲಿಯರಾಗಿ ನಮೂದಿಸಿರಬೇಕು ಎಷ್ಟು ಬಡ್ಡಿಯನ್ನು ಕಟ್ಟಬೇಕು, ತಿಂಗಳಿಗೆ ಎಷ್ಟು ಕಟ್ಟಬೇಕು, ಎಷ್ಟು ಕಟ್ಟಿದ ಮೇಲೆ ನಿಮಗೆ ಮುಕ್ತಿ ಸಿಗುತ್ತೆ ಇತ್ಯಾದಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಪ್ರಾರಂಭ ಆಗಬೇಕಾದ್ರೆ ಒಳ್ಳೆಯ ಇಂಟೆನ್ಷನ್ ಒಂದಿಗೆ ಪ್ರಾರಂಭ ಆಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಅಲ್ಲಿರುವಂಥ ವ್ಯಕ್ತಿಗಳು ಅದನ್ನು ದುರುಪಯೋಗಪಡಿಸ್ಕೊಂಡು ಒಂದಷ್ಟು ಜಾಸ್ತಿ ಇಂಟ್ರೆಸ್ಟನ್ನು ಹಾಕ್ತಾರೆ. ಹಾಗೆಯೇ ನಮ್ಮ ಒಂದಷ್ಟು ಜನ ಹಣವನ್ನು ವಾಪಸ್ಸು ಕೊಡದೇ ಇದ್ದಾಗ ಅವರು ರಿಕವರಿ ಏಜೆಂಟ್ಸ್ನ ನೇಮಕ ಮಾಡಿ ಒಂದಷ್ಟು ತೊಂದರೆಗಳನ್ನು ಕೊಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕತೆ. ಅವರಿಂದ ನಾವು ಲೋನನ್ನು ತೆಗೆದುಕೊಳ್ಳಬೇಕೇ ಬೇಡವೇ ಅನ್ನುವಂಥದ್ದನ್ನು ನಾವೇ ನಿರ್ಧಾರ ಮಾಡಬೇಕು. ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಪೊಲೀಸರು ಕೂಡ ಅವರ ಮೇಲೆ ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೆ ಕೇಸುಗಳನ್ನು ರಿಜಿಸ್ಟರ್ ಮಾಡಬೇಕು. ನಮಸ್ಕಾರ.